ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಚಪಾತಿಗೆ, ಪೂರಿಗೆ, ಹಾಗೆ ರೋಟಿಗೆ ಯಾವುದಕ್ಕಾದರೂ ಸರಿ ಸೂಪರಾಗಿರೋ ಒಂದು ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ. ಕಾಲಿಫ್ಲವರು ಮತ್ತು ಕ್ಯಾಪ್ಸಿಕಮ್ ಬಳಸ್ಕೊಂಡು ಕರ್ರಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಕಾಲಿಫ್ಲವರು ಅಷ್ಟೇ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪೂರ್ತಿ ಕಾಲಿಫ್ಲವರ್ ತಗೊಂಡು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನಂತರ ಅದನ್ನು 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಅದು ಸ್ವಲ್ಪ ಕುದಿಯೋಂಗಾದಮೇಲೆ ಕಾಲಿಫ್ಲವರ್ ಸೇರಿಸ್ಕೊಂಡು ಮತ್ತು 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಒಂದು 3 to 4 ಮಿನಿಟ್ಸ್ ಕುದಿಸ್ಬಿಟ್ಟು ಅದನ್ನು ಸ್ಟ್ರೈನರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಒಂದು ಬೌಲಲ್ಲಿ ನೀರು ಕುದಿಸಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ಮತ್ತು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಸೇರಿಸಿ ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಆ ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ದಪ್ಪ ಸೈಜಿಂದ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ದಪ್ಪ ಸೈಜಿಂದು ಈರುಳ್ಳಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡೂ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಸೇರಿಸಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಸೋಂಪು, 1 ಏಲಕ್ಕಿ, 1 ಚಿಕ್ಕ ಪೀಸ್ ಚಕ್ಕೆ, 1 ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯೂಬ್ಸ್ ಜೊತೆಲಿ ಆನಿಯನ್ ಸಹ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಿ ನಂತರ ಕ್ಯಾಪ್ಸಿಕಮ್ ಸಹ ಸೇರಿಸ್ಕೊಂಡಿದ್ದೀನಿ. ಎರಡು ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗೋದು ಬೇಡ. ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿದ ನಂತರ ಸಣ್ಣದಾಗಿ ಎತ್ತಿಟ್ಕೊಂಡಿರೋಂಥ ಅರ್ಧ ಕಪ್ಪು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೀವು ಹೆಚ್ಚಿರೋ ಟೊಮೆಟೊ ಬದಲಾಗಿ ಟೊಮೆಟೊ ಪ್ಯೂರಿ ಸಹ ಸೇರಿಸ್ಕೋಬೋದು. ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, ಹಾಗೆ 1 ಸ್ಪೂನ್ ಧನಿಯಾ ಪೌಡ್ರು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಪೌಡ್ರು ಮಿಕ್ಸ್ ಆಗಬೇಕು, ಹಸಿ ಸ್ಮೆಲ್ ಬರುತ್ತಲ್ಲ ಅದು ಹೋಗ್ಬೇಕಷ್ಟೇ. ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂಥ ಗೋಡಂಬಿ, ಈರುಳ್ಳಿ ಮತ್ತು 1 ಸ್ಪೂನಷ್ಟು ಗಸಗಸೆ ನೆನೆಸಿಟ್ಟಿದ್ದೆ ನಾನು, ಅದನ್ನು ಸಹ ಸೇರಿಸ್ಕೊಂಡು 2 ಸ್ಪೂನ್ನಷ್ಟು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಥರ ಆಗಬೇಕು, ಆ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ತೋರಿಸಿದ್ನಲ್ಲ ಆ ಥರ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಂತರ ಅದೇ ಜಾರ್ಗೆ ನಾವು ಒಂದು ಚಿಕ್ಕ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ಒಂದು 15 to 20 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಎಣ್ಣೆ ಎಲ್ಲ ಬಿಡುತ್ತೆ, ಸೈಡಲ್ಲಿ ತಳ ಬಿಡುತ್ತೆ, ಅಲ್ಲಿವರೆಗೂ ಬಾಯಿಲ್ ಆಗಬೇಕು. ನೋಡಿ ಇವಾಗ ಕಾಣ್ತಾ ಇದೆ, ತಳ ಎಲ್ಲ ಬಿಡ್ತಾ ಇದೆ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಒಂದು 20 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಉಪ್ಪು ಸೇರಿಸ್ಕೊಂಡಿಲ್ಲ, ಈ ಟೈಮಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಂತರ ನಾವು ಕಾಲಿಫ್ಲವರು ಸ್ಟ್ರೈನಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಸ್ವಲ್ಪ ತಿಕ್ನೆಸ್ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಡ್ರೈ ಥರ ಅನಿಸ್ತಾ ಇದೆ, ಅದಕ್ಕೆ ನಾನಿಲ್ಲಿ ಚಿಕ್ಕ ಕಪ್ನಲ್ಲಿ 2 ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಆವಾಗ ನಮಗೆ ಕರ್ರಿ ತಿಕ್ನೆಸ್ಸು ಸರಿ ಹೋಗುತ್ತೆ. ನೀರು ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಾ ಹೋದಂತೆ ಸೈಡ್ನಲ್ಲೆಲ್ಲ ಆಯಿಲ್ ರಿಲೀಸ್ ಆಗುತ್ತೆ ಮತ್ತು ತಳ ಬಿಡುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದರೆ ತುಂಬ ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಕಾಲಿಫ್ಲವರ್ ಆಲ್ರೆಡಿ ನಾವು ಹಾಟ್ ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಿದಾಗ ಬಾಯ್ಲ್ ಆಗಿರುತ್ತೆ, ಮತ್ತು ತುಂಬ ಫ್ರೈ ಮಾಡಿದ್ರೆ ಅದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ, ತಿನ್ನೋವಾಗ ನಮಗೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡ್ತಾ ಅದು ಗ್ರೇವಿ ನಮಗೆ ಸ್ವಲ್ಪ ಫ್ರೈ ಆಗಿ ತಿಕ್ನೆಸ್ ಕರೆಕ್ಟಾಗಿ ಬಂದರೆ ಸಾಕಾಗುತ್ತೆ.
ಅಷ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಫ್ರೈ ಆಗ್ತಾ ಇರೋವಾಗಲೇ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಡೋಣ. ಇನ್ನು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಒಂದು 5 ಮಿನಿಟ್ಸ್ ಆದಮೇಲೆ ಹೇಗೆ ಕಾಣ್ತಾ ಇದೆ, ಆಯಿಲೆಲ್ಲ ರಿಲೀಸ್ ಆಗಿದೆ. ಈ ಟೈಮ್ನಲ್ಲಿ 1 ಸ್ಪೂನ್ನಷ್ಟು ಕಸೂರಿ ಮೆಥಿ ತಗೊಂಡು ಸ್ವಲ್ಪ ಕೈನಲ್ಲೇ ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ನಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಫ್ರೆಶ್ ಕ್ರೀಮ್ ಸಹ ಸೇರಿಸ್ಕೊಬೋದು. ಮೊಸರು ಸೇರಿಸಿದ ತಕ್ಷಣ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಮೊಸರು ಹಾಕಿದ ಮೇಲೆ ಕುದಿಸೋಕೆ ಹೋಗಬಾರ್ದು. ಇವಾಗ ನೋಡಿ ಫೈನಲಾಗಿ ರೆಡಿ ಆಗಿದೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಸರ್ವ್ ಮಾಡ್ಕೋಬೋದು. ವೆಜಿಟೇರಿಯನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಹೋಟೆಲ್ಗೆಲ್ಲ ಹೋದಾಗ ಯಾವ ಟೇಸ್ಟ್ ಇರುತ್ತೋ ಸೇಮ್ ಟೇಸ್ಟ್ ಬರುತ್ತೆ. ಇವಾಗ ನಾನು ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಗಾರ್ನಿಷ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಮನೇಲೇ ಹೈಜಿನ್ನಾಗಿ ಟೇಸ್ಟಿಯಾಗಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ತುಂಬ ಐಟಮ್ಸು ಏನೂ ಬಳಸಿಲ್ಲ ನಾನಿಲ್ಲಿ. ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ಕಾಲಿಫ್ಲವರ್ ಅಂತೂ ಮಕ್ಕಳು ಇಷ್ಟಪಟ್ಟೇ ಪಡ್ತಾರೆ. ಅವ್ರಿಗೂ ತುಂಬಾ ಖುಷಿಯಾಗುತ್ತೆ ಈ ಥರ ಮಾಡಿಕೊಟ್ರೆ. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಚಪಾತಿ, ಪೂರಿ, ರೋಟಿ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.